ವರ್ಗಾವಣೆ ದಂಧೆಗಳು ಏನು ಪ್ರಾರಂಭ ಆಯಿತು, ಹಲವಾರು ರೀತಿಯ ಕಾನೂನುಬಾಹಿರ ಚಟುವಟಿಕೆಗಳ ಬಗ್ಗೆ ಸರ್ಕಾರಕ್ಕೆ ನಾನು ಇರುಸು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಪ್ರಾರಂಭಿಕ ಹಂತದಲ್ಲೇ ಅವರಿಗೆ ಏನು ನೋವಾಯಿತು ನನ್ನ ಬಗ್ಗೆ, ಏನಾದರೂ ಮಾಡಿ ಕುಮಾರಸ್ವಾಮಿ ಮುಗಿಸೋಕ್ಕೆ ಏನಾದರೂ ಹುಡುಕ್ರಪ್ಪ ಅಂತ ಹೇಳಿ ಎಷ್ಟು ಜನನ ಬಿಟ್ಕೊಂಡಿದ್ದೀರಿ? ಮಾಡ್ತಾ ಇಲ್ವಾ? ಇದೇನು ನನ್ನೆ ಮನೆಯದಲ್ಲ ಇದು. ಯಾತಕ್ಕೆ ನೀವು ನನ್ನೊಬ್ಬನ ಮೇಲೆ ಇಷ್ಟೊಂದು ಗದಾಪ್ರಹಾರ? ನಾಡಿನ ಜನತೆಗೆ ಹೇಳ್ತೇನೆ, ಲಘುವಾಗಿ ಮಾತನಾಡಬೇಡಿ. ನಾನು ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ, ಒಂದು ರಾಜಕೀಯ ಪಕ್ಷ ಕಟ್ಟಬೇಕಾದರೆ, ಚುನಾವಣೆಗಳನ್ನು ನಡೆಸಬೇಕಾದರೆ, ಚುನಾವಣೆ ಸಂದರ್ಭದಲ್ಲಿ ಯಾರೋ 4 ಜನ ಸಹಾಯ ಮಾಡಿದ್ದವರು ಅನುಕೂಲ ಮಾಡ್ತಾರೆ, ಎಲ್ಲ ಪಕ್ಷಗಳಿಗೂ ಕೊಡ್ತಾರೆ. ಚುನಾವಣೆ ಟೈಮ್ನಲ್ಲಿ ಪಕ್ಷದ ಸಂಘಟನೆ ಚುನಾವಣೆ ನಡೆಸಲಿಕ್ಕೆ ಹೌದು 4 ಜನದ ಥರ ಭಿಕ್ಷೆ ಬೇಡಿದ್ದೇವೆ. ಸರ್ಕಾರದ ಮುಖ್ಯಮಂತ್ರಿಯಾಗಿ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಇದ್ದೇನೆ, ಯಾವುದೇ ಕಡತಗಳನ್ನು ನಾನು ಮಾರಾಟಕ್ಕಿಟ್ಟಿಲ್ಲ ನಿಮ್ಮ ಥರ. ಇದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ. ನನ್ನ 20 ತಿಂಗಳ ಆಡಳಿತ ಮೊದಲನೇ ಬಾರಿಗೆ, 14 ತಿಂಗಳ ಆಡಳಿತ ಎರಡನೇ ಬಾರಿಗೆ